ಬಿಸಿ ಬಿಸಿ ರೈಸ್ ರೆಡಿ ಇದೆ. ನಾನು ಏರ್ಪೋರ್ಟಿಗೆ ಬಂದಿರೋ ವಿಷಯ ಅವಳಿಗೆ ಗೊತ್ತಿಲ್ಲ. ಸೊ ಗೈಸ್, ಹಾಟ್ ಚಾಕ್ಲೇಟ್ ತೊಗೊಂಡಿದ್ದೀನಿ, ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಕತೆ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಜ್ವಲ್ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಮನೇಲಿ ಒಬ್ಬನೇ ಇದ್ದೀನಿ. ನನ್ನ ವೈಫ್ ನೆದರ್ಲ್ಯಾಂಡ್ಸ್ಗೆ ಹೋಗಿದ್ದಾಳೆ, ಅವಳು ಯು ಕೆ ಅಲ್ಲಿಲ್ಲ. ಆಫೀಸಿಂದ ಅವಳಿಗೆ ಯಾವುದೋ ಒಂದು ಬಿಸ್ನೆಸ್ ಮೀಟ್ ಮೇಲೆ ನೆದರ್ಲ್ಯಾಂಡ್ಸ್ಗೆ ಕಳಿಸಿದ್ದಾರೆ. ಸೊ 3 ದಿವಸ ಆಯಿತು ಅವಳು ಇವತ್ತಿಗೆ. ಸೊ ಇವತ್ತು ವಾಪಸ್ ಬರ್ತಾ ಇದ್ದಾಳೆ. 7:15 ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಈಗ ಬಂದು 6 ಗಂಟೆ ಟೈಮು. ಸೊ ನಾನು ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಏರ್ಪೋರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹೋಗೋಕೆ ಮುಂಚೆ ನನ್ನ ಕೆಲಸ ಇವಾಗ ತಾನೇ ಮುಗೀತು. ನಾನು ಇವಾಗ ತಾನೇ ಕೆಲಸ ಮುಗಿಸಿ ಸ್ನಾನ ಮಾಡಿ ರೆಡಿಯಾಗಿ ಸ್ವಲ್ಪ ಅಡುಗೆ ಎಲ್ಲ ಮಾಡಿದ್ದೀನಿ. ಸೊ ಬಿಸಿ ಬಿಸಿ ರೈಸ್ ರೆಡಿ ಇದೆ. ಅದಾದಮೇಲೆ ಈ ಕಡೆ ಬಿಸಿ ಬಿಸಿ ರಸಮ್ ಕೂಡ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಈಗ ಹೋಗಿ ನಾನು ಅವಳನ್ನ ಪಿಕಪ್ ಮಾಡಿಕೊಂಡು ವಾಪಸ್ ಮನೆಗೆ ಬಂದು ಒಳ್ಳೆ ಬಿಸಿ ಬಿಸಿ ಊಟ ಮಾಡಿ ನೆಟ್ಫ್ಲಿಕ್ಸಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಮೂವಿ ಬಂದಿರುತ್ತೆ, ಒಳ್ಳೆ ಮೂವಿ ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ, ಇಲ್ಲಿಂದ ಮನೆಯಿಂದ ನಾವು ಏರ್ಪೋರ್ಟ್ಗೆ ಈಗ ಪ್ರಯಾಣ ಶುರು ಮಾಡೋಣವಂತೆ. ಗೈಸ್, ನನ್ನ ಹಿಂದೆ ಒಂದು ಗ್ರೂಪ್ ಆಫ್ ಗರ್ಲ್ಸ್ ಕಾಣ್ತಾ ಇದ್ದಾರಾ? ಹೆಗಲ ಮೇಲೆ ಒಂದು ಗೊಂಬೆ ಹಿಡ್ಕೊಂಡಿದ್ದಾಳೆ ನೋಡಿ ಹುಡುಗಿ. ಯಾರೋ ನೋಡಿ ಬ್ಯಾಚುಲರೇಟ್ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಮದುವೆ ಆಗ್ತಾ ಇದೆ ಅನಿಸುತ್ತೆ ಸದ್ಯದಲ್ಲೇ. ಫುಲ್ ಪಾರ್ಟಿ ಮಾಡಿಕೊಂಡು ಆ ನೇಕೆಡ್ ಗೊಂಬೆನ ಹೆಗಲ ಮೇಲೆ ಹಾಕ್ಕೊಂಡು ಟ್ರೈನ್ ಸ್ಟೇಷನಲ್ಲಿ ನಿಂತಿದ್ದಾಳೆ ಹುಡುಗಿ. ಸೊ ಗೈಸ್, ನಾನು ಏರ್ಪೋರ್ಟ್ ರೀಚ್ ಆಗಿದ್ದೀನಿ. ಅವಳು ಲ್ಯಾಂಡ್ ಆಗೋಕ್ಕೆ ಇನ್ನೂ ಒಂದು 20 ನಿಮಿಷ ಇದೆ. ಸೊ ನಾನು ಅಲ್ಲಿ ತನಕ ಫ್ರೀ. ನಾನು ಏರ್ಪೋರ್ಟಿಗೆ ಬಂದಿರೋ ವಿಷಯ ಅವಳಿಗೆ ಗೊತ್ತಿಲ್ಲ. ಸೊ ಅವಳು ಲ್ಯಾಂಡ್ ಆಗಿದ ತಕ್ಷಣ ನನಗೆ ಗೊತ್ತಲ್ಲ ಲ್ಯಾಂಡಿಂಗ್ ಟೈಮ್. ಸೊ ಆ ಟೈಮಲ್ಲಿ ಕಾಲ್ ಮಾಡ್ತೀನಿ. ಕಾಲ್ ಮಾಡಿ ಏನೋ ಒಂದು ಮ್ಯಾನೇಜ್ ಮಾಡಿ ನೋಡಬೇಕು. ಇಮಿಗ್ರೇಷನ್ ಎಲ್ಲ ಮುಗಿದ್ಮೇಲೆ ನನಗೆ ಕಾಂಟ್ಯಾಕ್ಟ್ ಮಾಡೋ ಥರ ಪ್ಲ್ಯಾನ್ ಮಾಡಿಸಿ ಮ್ಯಾನೇಜ್ ಮಾಡೋಣ. ಬರಲಿ ಫಸ್ಟು, ಬಂದ ಮೇಲೆ ಲ್ಯಾಂಡ್ ಆದಮೇಲೆ ಕಾಲ್ ಮಾಡಿ ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಅಲ್ಲಿ ತನಕ ನಾನೊಂದು ಒಳ್ಳೆ ಹಾಟ್ ಚಾಕ್ಲೇಟ್ ಕುಡಿದ್ಬಿಟ್ಟು ಟೈಮ್ ಪಾಸ್ ಮಾಡೋಣ ಬನ್ನಿ. ಸೊ ಗೈಸ್, ಹಾಟ್ ಚಾಕ್ಲೇಟ್ ತೊಗೊಂಡಿದ್ದೀನಿ, ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ನಾನು ಹಾಟ್ ಚಾಕ್ಲೇಟ್ ತೊಗೊಂಡು ಇಲ್ಲಿಗೆ ಬಂದಿದ ತಕ್ಷಣವೇ ಮೆಸೇಜ್ ಮಾಡಿದ್ಲು. ಸೊ ಲ್ಯಾಂಡ್ ಆಗಿದ್ದೀನಿ ಅಂತ. ಇಮಿಗ್ರೇಷನ್ಲಿದ್ದಾಳೆ. ಇಮಿಗ್ರೇಷನ್ ಮುಗಿಸ್ಕೊಂಡ್ಲಿ ಅಷ್ಟರಲ್ಲಿ ನಾನು ಹಾಟ್ ಚಾಕ್ಲೇಟ್ ಕುಟ್ಬಿಟ್ಟು ಅಲ್ಲಿಗೆ ಹೋಗ್ತೀನಿ. ಈ ಹೊರಗಡೆ ಬಂದಾಗ ಖಾಲಿ ಕೂತ್ಕೊಂಡಿದ್ರೆ ಏನೇನೋ ತಿನ್ನಬೇಕು ಅನಿಸುತ್ತೆ, ನೋಡಿದ್ದೆಲ್ಲ ಬೇಕು ಅನಿಸುತ್ತೆ. ಆದರೂ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ, ಏನೂ ತೊಗೊಳ್ತಾ ಇಲ್ಲ. ಸೊ ಆದಷ್ಟು ಜಂಕ್ ಫುಡ್ನ ಕಂಟ್ರೋಲ್ ಮಾಡಬೇಕು ಅಂತ ನೋಡಿದ್ದೆಲ್ಲ ತೊಗೊಂಡು ತಿನ್ನೋದನ್ನ ಕಮ್ಮಿ ಮಾಡ್ತಾಯಿದ್ದೀನಿ. ಆದ್ರೂ ಏನೋ ತಡೆಯಲ್ಲ. ಏನಾದರೂ ನೋಡಿದಾಗ ಅದನ್ನ ತಿನ್ನಬೇಕು ಅನಿಸುತ್ತೆ. ಅಂಗಡಿಗೆ ಹೋಗಿ ಕಂಟ್ರೋಲ್ ಮಾಡ್ಕೊಂಡು ಹೊರಗಡೆ ಬಂದಿದ್ದೀನಿ. ಹಾಟ್ ಚಾಕ್ಲೇಟಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಮನೇಲಿ ಅನ್ನ ರಸಮ್ ಮಾಡಿಟ್ಟು ಬಂದಿದ್ದೀನಿ. ಅದನ್ನ ಹೋಗಿ ಮನೇಲಿ ವಾಪಸ್ ತಿನ್ನಬೇಕು. ಇಲ್ಲೇನಾದ್ರು ತಿನ್ಬಿಟ್ರೆ ಅಲ್ಲಿ ವೇಸ್ಟ್ ಆಗೋಗುತ್ತೆ. ಅದಕ್ಕೋಸ್ಕರ ಆದರೂ ಕಂಟ್ರೋಲ್ ಮಾಡಿ ಏನೂ ತಿನ್ನಲ್ಲ ನಾನು ಇಲ್ಲಿವಾಗ. ಗೈಸ್, ನಾನು ಅರೈವಲ್ಸ್ ಹತ್ರ ಬಂದಿದ್ದೀನಿ. ಸೊ ಕಾಯ್ತಾ ಇದ್ದೀನಿ, ಅವಳು ಬರ್ತಾಳೆ ಈಗ. ಸೊ ಇಮಿಗ್ರೇಷನ್ ಮುಗಿದಿದೆ ಅಂತ ಮೆಸೇಜ್ ಮಾಡಿದ್ಲು. ಬಟ್ ನಾನು ಇಲ್ಲಿರೋದು ಗೊತ್ತಿಲ್ಲ ಅವಳಿಗೆ. ನೋಡೋಣ ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ಅಂತ. ಪಕ್ಕಾ ಕರೆಂಟ್ ಹೊಡೆದಿರೋ ಕಾಗೆ ಥರ ಇರ್ತಾಳೆ, ನನಗೆ ಗೊತ್ತು ಇವಾಗ. ಸೊ ಗೈಸ್, ಅಲ್ಲಿ ಹೋಗ್ತಾ ಇದ್ದಾಳೆ ನೋಡಿ, ಗೊತ್ತಿಲ್ಲ ನಾನು ಇಲ್ಲಿರೋದು. ನಾನೀಗ ಹಿಂದೆನೇ ಹೋಗ್ತೀನಿ. ರಿಯಾಕ್ಷನ್ ನೋಡೋಣ ಏನು ಮಾಡ್ತಾಳೆ ಅಂತ. ಮನೇಲೆ ಸಾಂಬಾರು ರೆಡಿ ಮಾಡಿದ್ಯಾ ಅಂತ ಕೇಳ್ತಾ ಇದ್ದಾಳೆ ನನಗೆ ಮೆಸೇಜ್ ಮಾಡಿ. ಇವಾಗ ನೋಡಿ ಒಂದು ಶಾಕು. ಕತೆ ನಾನು ಬಂದು ಅರ್ಧ ಗಂಟೆ ಆಯಿತು. ನೋಡಿದ್ರಲ್ಲ ರಿಯಾಕ್ಷನು. ಅವಳು ಜಾಸ್ತಿ ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ಅದಕ್ಕೆ ನೋಡಿ ಹಿಂದ್ಗಡೆ ಬಚ್ಚಿಟ್ಕೊಂಡು ಬರ್ತಾ ಇದ್ದಾಳೆ. ನಾನು ಅದಕ್ಕೆ ರೆಕಾರ್ಡ್ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ ಅವಳನ್ನ. ಅವಳಿಗೆ ಇಷ್ಟ ಇಲ್ಲದೆ ಇರೋದನ್ನ ಫೋರ್ಸ್ ಮಾಡಬಾರ್ದು, ಚೆನ್ನಾಗಿರೋದಿಲ್ಲ. ನಾನು ಅವಳ ಥರನೇ ಬಿಹೇವ್ ಮಾಡ್ತಾಯಿದ್ದೆ ಯೂಟ್ಯೂಬ್ ಚಾನಲ್ ಶುರು ಮಾಡೋಕ್ಕಿಂತ ಮುಂಚೆ. ಯಾರೇ ರೆಕಾರ್ಡ್ ಮಾಡ್ತಾಯಿದ್ರು ಅದರಿಂದ ಎಸ್ಕೇಪ್ ಆಗಿ ಬೇರೆ ಕಡೆ ಹೋಗ್ಬಿಡ್ತಾಯಿದ್ದೆ ಕಾಣಿಸ್ಕೊಳ್ತಾ ಇರೋ ಹಾಗೆ. ಅವಳು ಅದನ್ನೇ ಮಾಡ್ತಾಯಿದ್ದಾಳೆ. ಸೊ ನನಗೆ ಅರ್ಥ ಆಗುತ್ತೆ ಇಂಟ್ರೋವರ್ಡ್ದು ಬಿಹೇವಿಯರ್, ಅದು ಏನು ಮಾಡೋಕ್ಕಾಗಲ್ಲ. ಬಟ್ ಎಸ್, ಸೊ ಅವಳನ್ನ ಪಿಕಪ್ ಮಾಡ್ಕೊಂಡಿದ್ದೀನಿ. ಈಗ ಈ ಕಾಫಿ ಕಪ್ನ ಇಲ್ಲೆಲ್ಲಾದರೂ ಬಿಸಾಕ್ಬಿಟ್ಟು ಡಸ್ಟ್ಬಿನಲ್ಲಿ ಮನೆಗೆ ಹೋಗೋದು. ಅವಳ ಲಗೇಜ್ ಎಲ್ಲ ನೋಡಿ ಗೈಸ್ ನನ್ನ ಮೇಲೆ ಶಿಫ್ಟ್ ಮಾಡಿಬಿಟ್ಟು ಆರಾಮಾಗಿ ಬರ್ತಾ ಇದ್ದಾಳೆ. ನಾನು ಇವಾಗೆಲ್ಲ ಲಗೇಜ್ ಎಲ್ಲ ಎತ್ತಾಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನಿಮಗೆ ಲಿಫ್ಟ್ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಆ ಲಿಫ್ಟ್ ಒಳಗಡೆ ಒಂದು ದೊಡ್ಡ ಆನೆನ ಫಿಟ್ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ ಲಿಫ್ಟ್ ಇದು. ನೋಡಿ ಲಿಫ್ಟ್ ಹೇಗಿದೆ ಅಂತ. ಸಿಕ್ಕಾಪಟ್ಟೆ ದೊಡ್ಡ ಲಿಫ್ಟ್ ಇದು. ಸೊ ಈಗ ಈ ಲಿಫ್ಟ್ ಒಳಗಡೆ ವಿತ್ ಲಗೇಜ್ ಏನಿಲ್ಲ ಅಂದರೂ 40 ಜನ ಆರಾಮಾಗಿ ಫಿಟ್ ಆಗ್ತಾರೆ. ಅಷ್ಟು ದೊಡ್ಡ ಲಿಫ್ಟ್ ಇದು. ಒಂದು ಮೀಡಿಯಮ್ ಸೈಜ್ ಆನೆನ ಫಿಟ್ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ ಆ ಲಿಫ್ಟ್ ಅದು. ಸೊ ಗೈಸ್, ನಾವು ಮನೆಗೆ ರೀಚ್ ಆಗಿದ್ದೀವಿ. ಸೊ ಇವಾಗ ಅವ್ಳ ಸೂಟ್ ಕೇಸ್ನ ಅನ್ಪ್ಯಾಕ್ ಮಾಡೋ ಟೈಮ್. ಅದು ಬಿಸ್ನೆಸ್ ಇವೆಂಟ್ ಅಲ್ವಾ. ಸೊ ಅಲ್ಲಿ ಐಟಮ್ಸ್ ಎಲ್ಲ ಇರುತ್ತೆ. ಕೆಲವೊಂದು ಐಟಮ್ಸ್ನ ಇವಳಿಗೆ ಗಿಫ್ಟ್ ಕೊಟ್ಟಿದ್ದಾರೆ, ಅದನ್ನು ತೊಗೊಂಬಂದಿದ್ದಾಳೆ. ಸೊ ನಾನು ಅದನ್ನು ಅನ್ಪ್ಯಾಕ್ ಮಾಡ್ತೀನಿ. ಇವಾಗ ಏನಿದೆ ನೋಡೋಣ. ಸೊ ಮೊದಲನೇದಾಗಿ ಈ ಪಕ್ಕಾ ವಾಟರ್ ಬಾಟಲ್.
ಸಖತ್ತಾಗಿದೆ ಅಲ್ವಾ? ಒಳ್ಳೆ ಕ್ವಾಲಿಟಿ ಬಾಟಲ್ ಆ್ಯಕ್ಚುಲಿ, ಸಖತ್ತಾಗಿದೆ, ನಾಟ್ ಬ್ಯಾಡ್. ಒಳ್ಳೆ ಬಾಟಲ್ ಕೊಟ್ಟಿದ್ದಾರೆ. ಇದನ್ನು ಸೈಡಲ್ಲಿ ಇಡೋಣ, ಮತ್ತು ಇನ್ನೇನಿದೆ ಹುಡ್ಕೋಣ. ಟ್ಯಾಗ್ ಕೊಟ್ಟಿದ್ದಾರೆ. ಸೊ ಇದು ಆ್ಯಪಲ್ದು ಏರ್ ಟ್ಯಾಗ್ ಬರುತ್ತಲ್ವಾ, ಸೊ ಆ ಥರ ಅದೇ ಟ್ರ್ಯಾಕ್ ಮಾಡೋಕ್ಕೆ ಕೀ ಚೈನ್ನ. ನೈಸ್, ಇಟ್ಸ್ ಗುಡ್. ಸೊ ಇದನ್ನು ಯೂಸ್ ಮಾಡಿ ನನ್ನ ಹತ್ರ ಆ್ಯಕ್ಚುಲಿ ಆ್ಯಪಲ್ದು ಏರ್ ಟ್ಯಾಗ್ ಇದೆ. ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ, ಆಮೇಲೆ ಪ್ರಯತ್ನ ಪಡ್ತೀನಿ ಕನೆಕ್ಟ್ ಮಾಡೋಕ್ಕೆ ಫೋನ್ಗೆ. ಎರಡು ಟ್ಯಾಗ್ ಇದೆ, 2 ಟ್ಯಾಗ್ ಇದೆ. ಇದೇನು ಅದು ಪವರ್ ಬ್ಯಾಂಕ್ ಇದು. ನೈಸ್. ಹೇಗಿದೆ ನೋಡಿ, ಒಳ್ಳೆ ಸ್ಟಿಕ್ ಥರ ಚಾಕ್ಲೇಟ್ ಬಾರ್ ಥರ ಇದೆ. ಇದು ಆ್ಯಕ್ಚುಲಿ ಪವರ್ ಬ್ಯಾಂಕ್ ಇದು. ನೈಸ್. ಇದರೊಳಗಡೆ ಪಿನ್ ಚಾರ್ಜರ್ ಇದೆ ಅನಿಸುತ್ತೆ. ಹೌದು, ನೈಸ್, ವೆರಿ ಗುಡ್. ಎರಡು ಪವರ್ ಬ್ಯಾಂಕ್ ತೊಗೊಂಬಂದಿದ್ದಾಳೆ. ಎಲ್ಲ 2 ಐಟಮು. ಸೊ ನನಗೂ ಸೇರಿಸಿ ತೊಗೊಂಬಂದಿರೋದು ಇದು ಲೆಕ್ಕಕ್ಕೆ. ಇವಾಗ ಎಲ್ಲ 2 ಇದೆ ಅಂದರೆ. ಇದೊಂದು ಬುಕ್ ತೊಗೊಂಬಂದಿದ್ದಾಳೆ. ಅಂದರೆ ಇವ್ರ ಕಂಪ್ನಿದು ವೈಸ್ ಪ್ರೆಸಿಡೆಂಟ್ ಇರ್ತಾರಲ್ವ, ಅವ್ರು ಬಂದಿದ್ರಂತೆ. ಅವರು ಸಿಗ್ನೇಚರ್ ಹಾಕಿ ಇವಳಿಗೆ ಬುಕ್ ಪ್ರೆಸೆಂಟ್ ಮಾಡಿದ್ದಾರೆ. ಅವರೇ ಬರೆದಿರೋ ಬುಕ್ ಇದು ಆ್ಯಕ್ಚುಲಿ. ಅವರ ವೈಸ್ ಪ್ರೆಸಿಡೆಂಟ್, ಕಂಪ್ನಿ ವೈಸ್ ಪ್ರೆಸಿಡೆಂಟ್ ಬರೆದಿರೋ ಬುಕ್ ಇದು. ಫ್ರಮ್ ಪಾರ್ಟಿಸಿಪೇಷನ್ ಟು ಪಾರ್ಟ್ನರ್ಶಿಪ್ ಬುಕ್ದು ಟೈಟಲ್ ಇದು. ನೋಡೋಣ, ಫ್ರೀ ಆದಾಗ ಯಾವಾಗಾದ್ರು ಓದಿ ಏನಿದೆ ಅಂತ ತಿಳ್ಕೊಳ್ತೀನಿ ಇದ್ರ ಬಗ್ಗೆ. ಸೊ ಇಷ್ಟು ಐಟಮ್ ತೊಗೊಂಬಂದಿರೋದು. ಬಾಟಲು, ವಾಟರ್ ಬಾಟಲ್, ಮತ್ತು ಏರ್ ಟ್ಯಾಗ್ಸ್, ಮತ್ತು ಪವರ್ ಬ್ಯಾಂಕ್, ಜೊತೆಗೆ ಒಂದು ಬುಕ್. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ಬಾಯ್.